ಲೋಕ ವ್ಯಾಪಾರವನ್ನು ಗ್ರಹಿಸಿ ತನ್ನದೇ ಆದ ಕಲೆಯ ಮೂಲಕ ಮಂಡಿಸುವ ಕ್ರಮ ಅನನ್ಯವಾದುದು. ಎಲ್ಲವನ್ನೂ ನೇರಗೊಳಿಸಬೇಕೆಂಬ ಹಠ, ಆತ್ಮಗೌರವದ ಅಸ್ಮಿತೆಯ ವ್ಯಸನ ರಾಮಣ್ಣನವರನ್ನು ಹತಾಶೆಗೆ ದೂಡಿದ್ದೇ ಹೆಚ್ಚು. ರಾಮಯ್ಯನವರ ತಲೆಯಲ್ಲಿ ಕೋಟಿ ಕನಸುಗಳಿವೆ, ಎದೆಯಲ್ಲಿ ಕೋಟಿ ಗಾನಗಳಿವೆ. ಆದರೆ ಆಲಿಸಬಲ್ಲ ಮನಸ್ಸುಗಳು ಎಲ್ಲಿವೆ? ಊರೂರಿಗೊಂದೊಂದು ಕೆರೆ ಕಟ್ಟೆ ಕಟ್ಟಿದ, ಊರೂರಿಗೊಂದೊಂದು ಕೆರೆ ಕಟ್ಟೆ ಕಟ್ಟಿದ, ಕಟ್ಟೆಯ ಮ್ಯಾಲೊಂದು ಹತ್ತಿಯ ಮರ ನೆಟ್ಟ, ಕಟ್ಟೆಯ ಮ್ಯಾಲೊಂದು ಹತ್ತಿಯ ಮರ ನೆಟ್ಟ. ಹಿರಿಯರ ಪಾದಕ್ಕೆ ಶರಣೋ, ಅವರು ಮುಟ್ಟಿದ ಮಣ್ಣಿಗೆ ಶರಣೋ, ಹಿರಿಯರ ಪಾದಕ್ಕೆ ಶರಣೋ. ಮೂಲತಃ ಕೆ. ರಾಮಯ್ಯ ಕ್ರಿಯಾಶೀಲ ಅಂಬೇಡ್ಕರ್ ವಾದಿ ಮತ್ತು ಹಾಡು ಕಟ್ಟುವ ಕುಶಲಿ ಪದಗಾರ. ಹಾಗೆಯೇ ಆತ ಒಬ್ಬ ಶಿಸ್ತುಬದ್ಧ ಅರಾಜಕವಾದಿ ಕೂಡ. ನಮ್ಮ ಸಂದರ್ಭ ಸೃಷ್ಟಿ ಮಾಡಿ ಈ ಸಮಾಜಕ್ಕೆ ಕೊಟ್ಟ ಅಚ್ಚರಿಯ ಒಳಗಣ್ಣು. ಕವಿ, ನಾಟಕಕಾರ, ಸಂಸ್ಕೃತಿ ಚಿಂತಕ, ಪತ್ರಕರ್ತ, ಚಿತ್ರ ಸಾಹಿತಿ, ಸಂಘಟಕ ಕೆ. ರಾಮಯ್ಯ ಅವರ ಬಗ್ಗೆ ನಾಡಿನಾದ್ಯಂತ ಪ್ರೀತಿ ಗೌರವಗಳಿವೆ. ಆತನ ಮೊನಚು ಮಾತಿನ ಬಗ್ಗೆ ಅಷ್ಟೇ ಭಯವಿದೆ. ರಾಮಯ್ಯನವರ ಬಗೆಗಿನ ಈ ಭಯವೇ ಇಂದು ಆತನನ್ನು ಏಕಾಂಗಿ ಹೋರಾಟಗಾರನನ್ನಾಗಿಸಿದೆ. ತನ್ನ ಚುಂಬಕ ವ್ಯಕ್ತಿತ್ವದಿಂದಲೇ ಶಿಖರಕ್ಕೇರಿದ ಕೆ. ರಾಮಯ್ಯ ಜನಿಸಿದ್ದು ಕೋಲಾರ ತಾಲೂಕಿನ ಕೋಟಗಾನಹಳ್ಳಿಯ ಬಡ ದಲಿತ ಕುಟುಂಬದಲ್ಲಿ. ಜೂನ್ ತಿಂಗಳ 5ನೇ ತಾರೀಖು 1955ರಲ್ಲಿ ತಂದೆ ಕುಳ್ಳಪ್ಪ, ತಾಯಿ ಚಿನ್ನಮ್ಮ ದಂಪತಿಗಳಿಗೆ ಮೊದಲ ಮಗನಾಗಿ ಜನಿಸಿದರು. ಆಮೇಲೆ ಇದಕ್ಕೆ ಇದು ಬೇಕು ಅಂತ ಗಮ್ ಬರುತ್ತಲ್ಲ, ಗೊಂದು ಗೊತ್ತಿಲ್ಲ, ಹಿಂಗೆ ಕೆತ್ತಾ ಇದ್ದೆ. ಇದರ ಓನರ್ ನೋಡ್ಕೊಂಬಂದ್ಬಿಟ್ಟು ಅಟ್ಸ್ಕೊಂಬಂದ್ಬಿಟ್ಟ, ಮನೆ ಒಳಗೆ ಸೇರ್ಕೊಂಡ್ಬಿಟ್ಟಿದ್ದೆ. ಏನು ಹಿಂಸೆ ಕೊಟ್ಟ ನನಗೆ ಅವತ್ತು ಅಂದರೆ ಸಾಯಿಸ ಬಿಡ್ತಿದ್ದೆ ನಾನು. ಇಲ್ಲದ ಮನೆಯ ನುಡುಕಿ ಇಷ್ಟೇ. ಅಲ್ಲಿದೆಯಲ್ಲ, ಅಲ್ಲಿಂದ ಇದಿಷ್ಟು 1 2 3 4 5 6 ಮನೆಗಳು. ಆ ಕಡೆಗೆ 3 ಮನೆ, ಈ ಕಡೆ 3 ಮನೆ ಇದ್ದಿದ್ದು. ಅದರೊಳಗೆ ನಾನು ನಮ್ಮ ಅಜ್ಜಿ ಒಂದು ಸಣ್ಣ ಇದರಲ್ಲಿದ್ವಿ. ಮೋಸ್ಟ್ಲಿ ಇಲ್ಲಿ ಬರ್ತದೆ, ಇದು ಇಷ್ಟೇ ಇರಬೇಕು ನಮ್ಮದು ಮನೆ ಇದ್ದಿದ್ದು, ನಮ್ಮ ಅಜ್ಜಿ ನಂದು. ಅದಕ್ಕೆ ನನ್ನ ಅಜ್ಜಿ, ನನ್ನ ಪಾತ್ರಗಳು, ನಾನು ಇಡೀ ನಾಟಕಗಳಲ್ಲಿ ನಮ್ಮ ಅಜ್ಜಿನೇ ಬರೋದು. ನಮ್ಮಮ್ಮ ಇಲ್ಲ ನಮ್ಮ ಅಜ್ಜಿ. PUCವರೆಗೆ ಮಾತ್ರ ವ್ಯಾಸಂಗ ಮಾಡಿದ ಕೆ. ರಾಮಯ್ಯ ಆರ್ಥಿಕ ಬಿಕ್ಕಟ್ಟಿನ ಸಲುವಾಗಿ 1975ರಲ್ಲಿ ಅಂಚೆ ಮತ್ತು ತಂತಿ ಇಲಾಖೆಯ ರೈಲ್ವೆ ಮೇಲ್ ಸರ್ವೀಸಸ್ನಲ್ಲಿ ಸಾರ್ಟರ್ ಆಗಿ ಕೆಲಸಕ್ಕೆ ಸೇರಿಕೊಂಡರು. 2 ವರ್ಷದ ನಂತರ ಕೆನರಾ ಬ್ಯಾಂಕಿನಲ್ಲಿ ಕ್ಯಾಷಿಯರ್ ಹುದ್ದೆಗೆ ಜಿಗಿದ ರಾಮಯ್ಯ 1983ರವರೆಗೂ ಬ್ಯಾಂಕಿನ ಉದ್ಯೋಗಿಯಾಗಿಯೇ ಉಳಿದರು. ಆಲ್ಮೋಸ್ಟ್ ನಾನು ಹೈಸ್ಕೂಲು 9ನೇ ಕ್ಲಾಸ್ ಬರೋದ್ರೊಳಗೇ ಕನ್ನಡದ ಎಲ್ಲ ಬರಹಗಳನ್ನ ಓದ್ಕೊಂಡಿದ್ದೆ ನಾನು. ಕುವೆಂಪು ಅವ್ರಿಗೂ ಕೂಡ, ಕಾನೂರಿಂದ ಹಿಡ್ಕೊಂಡು ಅವ್ರದ್ದು ಮಲೆಗಳಲ್ಲಿ ಮದುಮಗಳಿಂದ ಹಿಡ್ಕೊಂಡು, ಆಮೇಲೆ ಭಾಳ ಪಾಪ್ಯುಲರ್ ಆಗಿರೋವಂಥವ್ರನ್ನೂ ಕೂಡ ಓದ್ಕೊಂಡಿದ್ದೆ ನಾನು. ಪಾಪ್ಯುಲರ್ ಅಂತ ಯಾವಾಗ ಏನು ಕರಿತಿದ್ರು ಅವ್ರದ್ದೆಲ್ಲನೂ. ಅದೊಂಥರ ಓದೋದೊಂಥರ ಉಚಿತರ ಆಗಿತ್ತು, ಓದ್ತಿದ್ವಿ ಅಷ್ಟೇ. ಆಮೇಲೆ ಅದನ್ನು ಬರಿಬೇಕು ಅಂತ ಅವಾಗ ಏನೋ ಅನಿಸೋದು, ಏನೇನೋ ಬರಿತಿದ್ವಿ, 1 2 ಅಲ್ಲ, ಇಂಥದ್ದೇ ಅಂತೇನಿಲ್ಲ. ಕವಿತೆ ಬರಿಬೇಕು ಅಂತ ಒಂದು ಸ್ವಲ್ಪ ಹೆಚ್ಚಿಗೆ ಒಲವಿತ್ತು. ಆಮೇಲಿಂದನೂ ಅದ್ರ ಅಗತ್ಯ ಬೀಳಲಿಲ್ಲ ಆಮೇಲೆ ಕವಿತೆ. ಯಾಕೆಂತಂದರೆ ಕವಿತೆ ಆರಂಭದಲ್ಲಿ ನಾನು PUCಲಿರೋವಾಗ ನಂದು ಪಬ್ಲಿಷ್ ಆಯಿತು 2 ಕವಿತೆ. ಬೆಳ್ಳಿತೆನೆ ಅಂತ ಶಿವರುದ್ರಪ್ಪನವ್ರು ಬಂದು ಅದನ್ನು ಬಿಡುಗಡೆ ಮಾಡಿದರು. MH ಕೃಷ್ಣಯ್ಯನವರು ಅದರ ಸಂಪಾದಕತ್ವ ವಹಿಸ್ಕೊಂಡಿದ್ರು. ಬೆಳ್ಳಿತೆನೆ ಅಂತ ನಮ್ಮ ಕಾಲೇಜಿನ ಸಿಲ್ವರ್ ಜೂಬ್ಲಿ ಅಂತ ಕರಿತೀವಲ್ಲ, ಬೆಳ್ಳಿ ಹಬ್ಬಕ್ಕೋಸ್ಕರ ತಂದದ್ದು. ಅದರಲ್ಲಿ 2 ಪದ್ಯ ನಂದು. ಆವಕ್ಕೆ ನಾನು ಒಂಥರ ನವ್ಯರ
ಗುಂಗಿನಲ್ಲಿ ಇದ್ದಂಥ ಕಾಲ ಅದು. ಅವಾಗ ಆ ಥರದ ಪದ್ಯಗಳು ಬರೀತಿದ್ದೆ. ಉದ್ಯೋಗಿಯಾಗಿದ್ದಾಗಲೇ ದಲಿತ ಚಳುವಳಿ ಮತ್ತು ಸಾಹಿತ್ಯದ ಒಡನಾಟ ಪ್ರಾರಂಭಿಸಿದ ಕೆ ರಾಮಯ್ಯ ದಲಿತ ಸಂಘರ್ಷ ಸಮಿತಿಯ ಐತಿಹಾಸಿಕ ಹುಟ್ಟಿಗೆ ಕಾರಣವಾದ ಭದ್ರಾವತಿಯ ದಲೇಕಾಯುಸಂ ಅಂದರೆ ದಲಿತ ಲೇಖಕ ಕಲಾವಿದರ ಯುವ ಸಂಘಟನೆಯ ಮೊದಲ ಸಭೆಯಲ್ಲಿ ದೇವನೂರು ಮಹಾದೇವ, ಬಿ ಕೃಷ್ಣಪ್ಪ, ಇಂದೂಧರ ಹೊನ್ನಾಪುರ, ಎಚ್ ಗೋವಿಂದಯ್ಯ, ದೇವಯ್ಯ ಹರವೆ ಮುಂತಾದವರೊಂದಿಗೆ ಭಾಗವಹಿಸಿದರು. ಇದು ಅವರ ಹೋರಾಟದ ಬದುಕಿನ ಮೊದಲ ಮುಖ್ಯ ತಿರುವು. ಇಲ್ಲಿಂದಾಚೆಗೆ ದಲಿತ ಸಂಘರ್ಷ ಸಮಿತಿಯ ಸಂಘಟನೆ ಮತ್ತು ಹೋರಾಟಗಳಲ್ಲಿ ತಮ್ಮನ್ನು ತೀವ್ರವಾಗಿ ತೊಡಗಿಸಿಕೊಂಡರು. ತುರ್ತು ಪರಿಸ್ಥಿತಿಯ ನಂತರದ ದಿನಗಳಲ್ಲಿ ದಲಿತ ಸಂಘರ್ಷ ಸಮಿತಿಯ ಚಳವಳಿ ತನ್ನ ಉತ್ಕರ್ಷಾವಸ್ಥೆಗೆ ತಲುಪಲು ಕೆ ರಾಮಯ್ಯನವರ ಪರಿಶ್ರಮ ಮತ್ತು ಕೊಡುಗೆಗಳು ಮಹತ್ವದವು. ದಲಿತ ಚಳವಳಿಗೆ ಪ್ರವೇಶ ಮಾಡಿದ ಮೇಲೆ ಹಾಡುಗಳನ್ನು ಬರೆಯೋದೇನೆ ಭಾಳ ದೊಡ್ಡ ಪ್ರಾಧಾನ್ಯತೆ ಅಂದ್ಕೊಂಡೆ. ಹಾಡು ನಿರಂತರವಾಗಿ ಎಲ್ಲಿ ಬೇಕಾದ್ರೂ ಹಬ್ಬೋದು, ಎಷ್ಟು ದೂರ ಬೇಕಾದ್ರೂ ಅದು ಮುಟ್ಬೋದು, ಭಾಷಣದ ರೀತಿಲಲ್ಲ ಅಂತ ಒಂದು ಭಾಷಣಕ್ಕೂ ಸಾಧ್ಯವಾಗದಂಥ ಅನೇಕ ಸೂಕ್ಷ್ಮತೆಗಳನ್ನು ಹಾಡುಗಳಲ್ಲಿ ನಾವು ತಲುಪಿಸೋದು ಹೆಂಗೆ ಅಂತ ಪ್ರಯತ್ನ ಮಾಡಿದ್ವಿ. ಅದಕ್ಕೋಸ್ಕರ ಹಾಡಿಗೆ ಭಾಳ ಪ್ರಾಧಾನ್ಯತೆ ಕೊಡ್ತಿದ್ವಿ. ಹಾಡುಗಳನ್ನೇ ಹೆಚ್ಚಿಗೆ ನಾನು ಬರೀತಾ ಇದ್ದಿದ್ದು. ಕವಿತೆ ಬರೆದಿರಲಿಲ್ಲ. ಈ 4 ವರ್ಷಗಳ ಹಿಂದೆ ಕವಿತೆ ಬರೆಯೋಕ್ಕೆ ಶುರು ಮಾಡಿದೆ ನಾನು. 35 ವರ್ಷಗಳ ನಂತರ ಇಲ್ಲಿ ಬಂದ ಮೇಲೆ ಇಲ್ಲಿ ಈ ನೆಲದಲ್ಲಿ ನನಗೆ ಪದ್ಯ ಸಿಕ್ತು. ಅದಕ್ಕೆ ನಾನು ಈ ನೆಲ ಭಾಳ ದೊಡ್ಡ ನೆಲ ಅಂತ ಹೇಳೋದು. ಯಾಕುಲವಯ್ಯ ನಮ್ಮ ದ್ಯಾಮತವಯ್ಯ, ಯಾಕುಲವಯ್ಯ ನಮ್ಮ ದ್ಯಾಮತವಯ್ಯ, ಯಾಕುಲವಯ್ಯ ನಮ್ಮ ದ್ಯಾಮತವಯ್ಯ, ಯಾಕುಲವಯ್ಯ ನಮ್ಮ ದ್ಯಾಮತವಯ್ಯ. ಮಣ್ಣು ಕಲಿಸಿ ಇಟ್ಟಿಗೆ ಮಾಡಿ ಮನೆಯ ಕಟ್ಟಿ ಕೊಟ್ಟಾಗ ಮೈ ಸವಿಸಿ ಉತ್ತು ಬಿತ್ತು ಧಾನ್ಯ ರಾಶಿ ಒತ್ತಾಗ ಯಾಕುಲವಯ್ಯ ನಮ್ಮ ದ್ಯಾಮತವಯ್ಯ, ಯಾಕುಲವಯ್ಯ ನಮ್ಮ ದ್ಯಾಮತವಯ್ಯ. ಒಣಸಿ ಕಲ್ಲು ತಿಂದು ನಾವು ಸುಣ್ಣ ಬಣ್ಣ ಬಳಿದಾಗ ನಸು ಕಲೆದ್ದು ಬೀದಿ ಗುಡಿಸಿ ಚಂದ ಮಾಡಿ ಇಟ್ಟಾಗ ಯಾಕುಲವಯ್ಯ ನಮ್ಮ ದ್ಯಾಮತವಯ್ಯ, ಯಾಕುಲವಯ್ಯ ನಮ್ಮ ದ್ಯಾಮತವಯ್ಯ. ಕರ್ನಾಟಕದಲ್ಲಿ ನಡೆದಂಥ ಸಾಮಾಜಿಕ ಚಳುವಳಿಗೆ ಸಂಬಂಧಪಟ್ಟಂಗೆ ಆಮೇಲೆ ಹಾಡಿನಲ್ಲಿ ಅವರು ಕೊಟ್ಟಂಥ ಅವೇರ್ನೆಸ್ ಇದೆಯಲ್ಲ ಕರ್ನಾಟಕದಲ್ಲಿ. ರಾಮಯ್ಯ ಒಂದು ಯಾವುದೋ ಒಂದು ಇನ್ಸಿಡೆಂಟ್ನ ತಗೊಂಡು ಆ ಇನ್ಸಿಡೆಂಟ್ನ ಒಂದು ಹಾಡಾಗಿ ಪರಿವರ್ತನೆ ಮಾಡೋದು. ನಮ್ಮೂರ ಗುಡಿಯಲ್ಲಿ ಮುತ್ತಿನ ಪಲ್ಲಕ್ಕಿ, ಮುತ್ತಿನ ಪಲ್ಲಕ್ಕಿ ನಾವು ಮುಟ್ಟಬಾರದಂತೆ, ಮುತ್ತಿನ ಪಲ್ಲಕ್ಕಿ ನಾವು ಮುಟ್ಟಬಾರದಂತೆ, ಮುಟ್ಟಿದರಾಗುವ ಅನ್ಯಾಯವೇನಣ್ಣ, ಮುಟ್ಟಿದರಾಗುವ ಅನ್ಯಾಯವೇನಣ್ಣ, ನಂಬೆವರನು ಸುರಿಸಿ ಕಟ್ಟಿದೆವು ಆ ಗುಡಿಯ, ನಂಬೆವರನು ಸುರಿಸಿ ಕಟ್ಟಿದೆವು ಆ ಗುಡಿಯ, ಕಟ್ಟಿದ ಗುಡಿಯೊಳಗೆ ನಾವು ಹೋಗಬಾರದಂತೆ. ರಾಮಯ್ಯ ನನಗೆ ಪರಿಚಯ ಆಗದೇ ಇದ್ದಿದ್ರೆ ನಾನು ಹಾಡುಗಾರ ಅನ್ನೋದು ಅಥವಾ ನಾನು ಏನೋ ಅಧ್ಯಕ್ಷ ಅನ್ನೋದು ಇವ್ಯಾವೂ ಏನೂ ಇರ್ತಿರಲಿಲ್ಲ. ಅನೇಕರು ಕಟ್ಟಿದ ಹೋರಾಟದ ಫಲವಾಗಿ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ತಳ ಸಮುದಾಯಗಳಿಂದ ಅರ್ಥಾತ್ ಕೆಳವರ್ಗಗಳಿಂದ ಹಿಂದುಳಿದ ವರ್ಗಗಳಿಂದ ಅನೇಕ ಪ್ರತಿಭೆಗಳು ಅನಾವರಣಗೊಳ್ತಾ ಬಂದವು. ಅಂತ ಅನಾವರಣಗೊಳ್ತಾ ಬಂದಂತಹ ಅದ್ಭುತವಾದ ಪ್ರತಿಭೆಗಳ ಸಾಲಿನಲ್ಲಿ ಕೋಟಗಾನಹಳ್ಳಿ ರಾಮಯ್ಯ ಅವರು ನಿಲ್ತಾರೆ ಅನ್ನೋದು ಬಹಳ ಸಂತೋಷದ ಸಂಗತಿ. ರಾಮಯ್ಯನವರ ವಿಶೇಷ ಏನು ಅಂತಂದ್ರೆ ಹೋರಾಟಗಾರರು ಅಂದ ಕೂಡ್ಲೇನೆ ಅಲ್ಲಿ ಕೊರಳು ಪ್ರಧಾನವಾಗಿ ಕಾಣಿಸುತ್ತೆ. ಆದರೆ ರಾಮಯ್ಯನವ್ರದ್ದು ಕೊರಳು ಪ್ರಧಾನವಾಗಿ ಕಾಣಿಸ್ಲಿಲ್ಲ, ಹೋರಾಟದಲ್ಲಿ ಅವರ ಕರುಳು ಪ್ರಧಾನವಾಗಿ ಕಾಣಿಸ್ತು. ಆ ಕರುಳಿನಿಂದ ಹೊಮ್ಮಿದ ಕವಿತೆಗಳು, ಆ ಕರುಳಿನಿಂದ ಬಂದಂತಹ ಅವರ ಕಾವ್ಯ, ಕರುಳಿನಿಂದ ಬಂದಂತಹ ಅವರ ಬರಹ ಇದೆಯಲ್ಲ, ಹೋರಾಟಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಂವೇದನಾಶೀಲ ಗುಣವನ್ನ ದೊರಕಿಸಿಕೊಟ್ವು.
ಬ್ಯಾಂಕಿನ ಉದ್ಯೋಗವನ್ನು ತೊರೆದ ನಂತರ ಕೆ ರಾಮಯ್ಯ ದಲಿತ ಚಳವಳಿಯ ಮುಖ್ಯ ಕಾರ್ಯಕರ್ತರಾಗಿದ್ದುಕೊಂಡೇ ಕನ್ನಡ ಪತ್ರಿಕೋದ್ಯಮದತ್ತ ಹೊರಳಿದ್ದು ಅವರ ಬದುಕಿನ ಎರಡನೇ ಮುಖ್ಯ ಘಟ್ಟ ಎನ್ನಬಹುದು. ಆಗ ಜನಪ್ರಿಯತೆಯ ಉತ್ತುಂಗದಲ್ಲಿದ್ದ ಕನ್ನಡ ಜಾಣ ಜಾಣೆಯರ ಲಂಕೇಶ್ ಪತ್ರಿಕೆಯಲ್ಲಿ ಮುಖ್ಯ ವರದಿಗಾರರಾಗಿ ಸೇರ್ಪಡೆಗೊಂಡರು. ಮೊದಲು ದೇವನೂರು ಮಾದೇವ್ ಅವರು ಒಂದು ಪತ್ರ ಬರೆದ. ನಾನೇನು ಮಾಡಿದೆ ಅಂತಂದರೆ, ಅಲ್ಲಿ ಬ್ಯಾಂಕಲ್ಲಿರುವಾಗ ಲಂಕೇಶ್ ಪತ್ರಿಕೆಗೆ 2 ಪತ್ರ ಬರೆದಿದ್ದೆ ನಾನು. ಕೋಲಾರ ಜಿಲ್ಲೆಯ ರಾಜಕಾರಣಕ್ಕೆ ಸಂಬಂಧಪಟ್ಟಂಗೆ 2 ಪತ್ರ ಬರೆದೆ. 2 ಪತ್ರನೂ ಅವರು ಅಚ್ಚು ಮಾಡಿದರು. ಆಮೇಲಿಂದನೂ ಅವ್ರು ಕೇಳಿದ್ದಾರೆ ಯಾರು ಇವರು, ಯಾಕಂದರೆ ಅವಾಗ ಭಾಳ ಕ್ರೈಸಿಸಲ್ಲಿತ್ತು ಲಂಕೇಶ್ ಪತ್ರಿಕೆ. ಅನೇಕರು ಬಿಟ್ಟೋಗಿದ್ರು. ಮಾಸ್ಡಿ ಬಿಟ್ಟೋಗಿದ್ದ, ನಾಗಭೂಷಣ್ ಬಿಟ್ಟೋಗಿದ್ದ, ಆಮೇಲೆ ಜಾನಗೆರೆ ವೆಂಕಟರಾಮಯ್ಯ ಬಿಡೋದ್ರಲ್ಲಿದ್ದರು. ಭಾಳ ದೊಡ್ಡ ಇನ್ನೊಬ್ಬ ಚಂದ್ರಶೇಖರ್ ಅಂತಿದ್ದ, ಅವನು ಬಿಡೋದ್ರಲ್ಲಿದ್ದ. ತುಂಬ ಒದ್ದಾಟದ ಕಾಲ ಲಂಕೇಶ್ ಅವ್ರಿಗೆ ಅವಾಗ. 80 ಮೊದಲ ವರ್ಷ ಆದಮೇಲೆ 2ನೇ ವರ್ಷದ ನಾನು ಹೇಳ್ತಾ ಇದ್ದೆ, 81 ಇದರಲ್ಲಿ. ನಾನು 81ರಲ್ಲಿ ಅವ್ರ ಜೊತೆಗಿದ್ದಿದ್ದು. ಆವಾಗ ನಾನು ಬ್ಯಾಂಕಲ್ಲಿರ್ಬೇಕಾದ್ರೆ ಅವರು ವಿಚಾರಿಸಿದ್ದಾರೆ ಯಾರು ರಾಮಯ್ಯ ಯಾರು ಅಂತ. ಹಿಂಗೆ ಮಾದೇವ್ ಅವ್ರಿಗೆ ಗೊತ್ತಿರುತ್ತೆ ಅಂತ. ಮಾದೇವ್ ನನಗೊಂದು ಪತ್ರ ಬರೆದಿದ್ರು. ಲಂಕೇಶ್ವರಿಗೆ ಭಾಳ ನೀನು ಬೇಕಾಗಿದೆ, ಬ್ಯಾಂಕ್ ಉದ್ಯೋಗನ ಬಿಟ್ಟು ಲಂಕೇಶ್ ಪತ್ರಿಕೆಗೆ ಬಾ ಅಂತ ಬರೆದ್ರು. ನಾನು ಹೇಳಿದೆ ಇಲ್ಲ, ನಾನು ಚಳುವಳಿನೂ ಕಟ್ತಾಯಿದ್ದೀನಿ, ಜೊತೆಗೆ ನಾನು ತುಂಬ ನಮ್ಮ ತಾಯಿ ಕೂಲಿ ಮಾಡ್ತಾ ಇರೋವಂಥ ಕುಟುಂಬದಿಂದ ಬಂದಿರೋನು. ನಾನು ಒಂದು ಬ್ಯಾಂಕ್ ಅಂತಂದರೆ ಒಂದು ನನಗೆ ಬೇರೆ ಬೇರೆ ಕಾರಣಗಳಿಗಾಗಿ ಥರದೊಂದು ಸೆಕ್ಯೂರಿಟಿ ಬೇಕಿದೆ ಅಂತಂದಾಗ ಮಾದೇವ್ ಇನ್ನೊಂದು ಕಾಗದ ಬರೆದ್ರು. ಅಲ್ಲ, ಇದು ಕೂಡ ಭಾಳ ಮುಖ್ಯವಾದಂಥ ಚಳುವಳಿಯ ವಿಸ್ತರಣೆನೇ, ಭಾಳ ಅಗತ್ಯ ಇದೆ, ನೀನು ಬರಲೇಬೇಕು ಅಂತ ನಂತರಕ್ಕೆ ಅವರೊಂದು ಕಾಗದ ಬರೆದ್ರು. ಆಮೇಲಿಂದ ನಾನು ಹೋಗಿ ಲಂಕೇಶ್ ಪತ್ರಿಕೆ ಕೆಲಸ ಮಾಡಿದೆ 1 ವರ್ಷ. 1984ರಲ್ಲಿ ವಡ್ಡರ್ಸೆ ರಘುರಾಮ ಶೆಟ್ಟರ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ಪ್ರಾರಂಭವಾದ ಜನಶಕ್ತಿ ಬೆಳೆತೆಗೆದ ಮುಂಗಾರು ದಿನಪತ್ರಿಕೆಗೆ ಇಂದೂಧರ ಹೊನ್ನಾಪುರ, ಎನ್.ಎಸ್. ಶಂಕರ್ ಮುಂತಾದವರೊಂದಿಗೆ ಒಗ್ಗೂಡಿ ಕೆಲಸ ನಿರ್ವಹಿಸಿದ ಕೆ ರಾಮಯ್ಯ ಮುಂಗಾರು ದಿನಪತ್ರಿಕೆಯ ಸಾಹಿತ್ಯಕ ಮತ್ತು ಚಲನಚಿತ್ರ ಪುರವಣಿಗಳಿಗೆ ಜೀವಂತ ಸ್ಪರ್ಶ ನೀಡಿದರು. ನಂತರ ಇಂದೂಧರ ಹೊನ್ನಾಪುರ ಅವರ ಸಂಪಾದಕತ್ವದಲ್ಲಿ ಬೆಂಗಳೂರಿನಲ್ಲಿ ಪ್ರಾರಂಭವಾದ ಸುದ್ದಿ ಸಂಗಾತಿಯ ಬಳಗಕ್ಕೆ ಸೇರಿದರು. 1990ರಿಂದ 1994ರವರೆಗೂ ದಲಿತ ಚಳವಳಿಯ ಮುಖವಾಣಿಯಾದ ಪಂಚಮ ಪತ್ರಿಕೆಯನ್ನು ರೂಪಿಸಿದ ರಾಮಯ್ಯ ಕನ್ನಡದ ಮಟ್ಟಿಗೆ ಏಕೈಕ ಆಡಿಯೋ ಕ್ಯಾಸೆಟ್ ಪತ್ರಿಕೆಯಾದ ಶಬ್ದಲೋಕದ ಸಂಪಾದಕ ಹಾಗೂ ಪ್ರಕಾಶಕರಾಗಿ ದೇಸಿ ಜ್ಞಾನ ಮಾರ್ಗಗಳನ್ನು ಶೋಧಿಸುವ ಪ್ರಯತ್ನ ನಡೆಸಿದರು. ಚಳವಳಿ, ಸಾಹಿತ್ಯ ಮತ್ತು ಪತ್ರಿಕೋದ್ಯಮದ ನಂತರ ರಾಮಯ್ಯನವರ ಬದುಕಿನ ಬಹುಮುಖ್ಯ ತಿರುವು ಚಲನಚಿತ್ರರಂಗದ ಪ್ರವೇಶದಿಂದಾಯಿತು. ಗೆಜ್ಜೆನಾದ, ಸಿಂಗಾರವ್ವ ಮತ್ತು ಅರಮನೆ, ಶ್ರೀಗಂಧ, ಮುಸುಕು, ಮುಂಜಾನೆಯ ಮಂಜು, ರಂಗೋಲಿ, ಚೈತ್ರದ ಚಿಗುರು ಮತ್ತು ಅಮಾಸದಂತಹ ಕಲಾತ್ಮಕ ಹಾಗೂ ಕಮರ್ಷಿಯಲ್ ಚಿತ್ರಗಳಿಗೆ ಚಿತ್ರಕಥೆ ಮತ್ತು ಸಂಭಾಷಣಾಕಾರರಾಗಿ ಟಿ.ಎಸ್. ನಾಗಾಭರಣ, ಪಿ. ವಿಶ್ವನಾಥ್, ಕೆ. ಶಿವರುದ್ರಯ್ಯ, ಮಹೇಶ್ ಸುಖಧರೆಯಂತಹ ನಿರ್ದೇಶಕರೊಂದಿಗೆ ಕೆಲಸ ನಿರ್ವಹಿಸಿದರು. ನಾವು ಆ ಸಾಹಿತ್ಯನ ಓದಿ ದೃಶ್ಯನ ಕಟ್ಕೊಳ್ತೀವಿ, ಹೀಗೆ ಅಂತ ಕಟ್ಕೊಳ್ತೀವಿ. ಆದರೆ ರಾಮಯ್ಯನವ್ರು ಬರೀತಕ್ಕಂಥ ದೃಶ್ಯ ಹೇಗಿದೆ ಅಂತಂದರೆ ಅದು ಕಟ್ಟೋ ಅಗತ್ಯ ಇಲ್ಲ, ತನ್ನಷ್ಟು ತಾನೇ ಉದ್ಭವ ಆಗ್ಬಿಡುತ್ತೆ ಡೈರೆಕ್ಟಲ್ಲಿ. ನಿಮ್ಮ ಮನೆಯ ಅಂಗಳದಲ್ಲಿ ಬೇರು ಬಿಟ್ಟಿದ್ದ ಆ ಒಂದು ಮಲ್ಲಿಗೆ ಬಳ್ಳಿನ ಬುಡ ಸಮೇತ ಕಿತ್ಕೊಂಡು ಬಂದು ನಮ್ಮ ಮನೆ ಚಪ್ಪರಕ್ಕೆ ಬಸ್ಕೊಂಡೆ. ಈಗ ಅದರ ಬೇರೆಲ್ಲಿದೆಯೋ ಕೊಡಿಯಲ್ಲಿದೆಯೋ ಒಂದು ಗೊತ್ತಾಗ್ತಾ ಇಲ್ಲ. ಅಂತ ಒಂದು ಬಳ್ಳಿನ ಕಿತ್ತು ಬಿಸಾಡುವಷ್ಟು ನಿರ್ದಯಗಳಲ್ಲ ನಾವು. ಅಮಾಸ ಪಿಕ್ಚರ್ಗೆ ಅವನ ಮಗನ್ನೇ ಅಮಾಸನ್ ರೋಲ್ಗೆ ಕ್ಯಾಸ್ಟಿಂಗ್ ಮಾಡಿದೆ. ಅವ್ರು ನೇರವಾಗಿ ಹೇಳಿದ್ರು, ಇಲ್ಲ ನನ್ನ ಮಗ ಸೆಟ್ ಆಗಲ್ಲ, ನೀವು ರಾಂಗ್ ಕ್ಯಾಸ್ಟಿಂಗ್ ಮಾಡಿದ್ರಿ ಅಂದರು. ಇಲ್ಲ ಅವನು ಪೂರ್ಕ್ ಹೋಗಿದ್ದಾನೆ, ನಾಯಿ ತಿಪ್ಪ ನೋಡಿದೆ, ಅವನು ಕರೆಕ್ಟಾಗಿದೆ ಅಂತ ಹೇಳಿದೆ. ಇಲ್ಲ ಸರ್, ಅವ್ನು ಸೆಟ್ ಆಗಲ್ಲ, ನೀವು ರಾಂಗ್ ಕ್ಯಾಸ್ಟಿಂಗ್ ಅಂತ ಹೇಳಿದ್ರು. ಅಂದರೆ ಅವ್ರು ಎಷ್ಟು ಕಟುಬದ್ಧವಾಗಿರ್ತಾರೆ ಅಂತಂತಂದರೆ ಈ ಪಾತ್ರ ಆಯ್ಕೆ ವಿಚಾರದಲ್ಲೂ ಅಷ್ಟೇ, ಇವ್ನು ಸೆಟ್ ಆಗುತ್ತೆ, ಅವ್ನು ಸೆಟ್ ಆಗಲ್ಲ ಅಂತ ನೇರವಾಗಿ ಹೇಳ್ತಾರೆ. ನೀವು ಉಣ್ಣಯ್ಯ, ನಾ ಆಮ್ಯಾಕೆ ಉಣ್ತೀನಿ. ಒತ್ತಾರೆಯಿಂದ ಕಾಣಲೇ ಇಲ್ಲ, ಎಲ್ಲೋಗಿತ್ತು ಸವಾರಿ? ಮೈಸೂರು ಅರಮನೆಗೆ. ಕೇಳೋದು ನೋಡು, ಹೋಗಿ ಒಟ್ಟಿಗೆ ಇಡ್ತಾಗ ಬರ್ತೀರ, ಯಾರು ಗತಿ ಕಾಣಿಸೋರ ತಗ. ಏಯ್, ನನಗೆ ಕೊಡೋನು ಅವನು ಕಲ, ನೀನಲ್ಲ. ಗೆಜ್ಜೆನಾದ ಚಿತ್ರಕ್ಕೆ ಅತ್ಯುತ್ತಮ ಸಂಭಾಷಣಾಕಾರ ಪ್ರಶಸ್ತಿಗೂ ಪಾತ್ರರಾದರು. ಮಂಜರಿ, ಮುಳ್ಳಿನ ಪೊದೆಲಿರೋ ಹೂವಿನ ಬಳ್ಳಿ ಹಂಗಮ್ಮ ನಂಬಾಳು.
ಬೀಸೋ ಗಾಳಿಗೆ ಮೈ ಮರೆತು ಕುಣಿಯಕ್ ಹೋದ್ರೆ ಮುಳ್ಳು ಮೈ ತರ್ಚುತ್ತೆ. ದಕ್ಕೋದು ನೋವು ಮಾತ್ರ. ಅಂದ್ರೆ ಮುಳ್ಳಿಗಂಜಿ ಮನಸ್ ಕೊಂದ್ಕೋಬೇಕೇನಮ್ಮ? ನಿರ್ದೇಶಕ ಟಿ.ಎಸ್. ನಾಗಾಭರಣ ಅವರ ಸಂಕ್ರಾಂತಿ ರಾಮಯ್ಯನವರ ದೃಶ್ಯ ಮಾಧ್ಯಮದ ಯಾನದಲ್ಲಿ ಎಲ್ಲರೂ ನೆನಪಿಸಿಕೊಳ್ಳಲೇಬೇಕಾದಂತಹ ಸಾಂಸ್ಕೃತಿಕ ಮಹತ್ವದ ಧಾರಾವಾಹಿ. ಕಿರುತೆರೆಯ ಧಾರಾವಾಹಿಯಲ್ಲೂ ಕೂಡ ಒಂದು ತಾತ್ವಿಕತೆ, ಒಂದು ಬದುಕು ಮತ್ತು ಒಂದು ಬದುಕಿನ ಘನತೆಗಳನ್ನು ಹೆಂಗಿಡ್ಬೋದು ಅನ್ನೋದಕ್ಕೆ ಭಾಳ ದೊಡ್ಡ ಎಕ್ಸ್ಪರಿಮೆಂಟೇಷನ್ ಅದು ಸಂಕ್ರಾಂತಿ. ಪತ್ರಿಕೋದ್ಯಮ ಮತ್ತು ಚಲನಚಿತ್ರ ರಂಗಗಳಲ್ಲಿನ ಈ ಬಗೆಯ ಸಾಮಾಜಿಕ ಎಚ್ಚರದ ಪ್ರಯೋಗಗಳ ಜೊತೆಗೆ ರಾಮಯ್ಯ ಅವರು ರಂಗಭೂಮಿಯಲ್ಲಿಯೂ ತಮ್ಮ ಸಾಮಾಜಿಕ ನ್ಯಾಯ ಪರಿಕಲ್ಪನೆಯ ತಾತ್ವಿಕ ಹುಡುಕಾಟ ಪ್ರಾರಂಭಿಸಿದರು. ಅದಕ್ಕಾಗಿ ರಾಮಯ್ಯ ಅವರು ಆದ್ಯತೆಯ ಮೇರೆಗೆ ಆರಿಸಿಕೊಂಡಿದ್ದು ಬೀದಿ ನಾಟಕಗಳ 3ನೇ ರಂಗಭೂಮಿಯ ತಂತ್ರಗಳನ್ನೇ. ಇಲ್ಲೂ ಮಕ್ಕಳಲ್ಲಿ ಹುಟ್ಟಿನಿಂದಲೇ ಮೈಗೂಡಿರಬಹುದಾದ ಕೌಶಲ್ಯ, ಪ್ರತಿಭೆಗಳನ್ನು, ಅವರ ಸೃಜನಶೀಲ ಆಯಾಮಗಳನ್ನು ದೇಸಿ ಜ್ಞಾನ ಮೂಲಗಳೊಂದಿಗೆ ಬೆಸೆದು ಮಕ್ಕಳನ್ನು ಇಂದಿನ ಗ್ರಾಹಕ ಸಂಸ್ಕೃತಿಯ ವಿಕೃತಗಳಿಂದ ಪಾರು ಮಾಡುವ ಮಕ್ಕಳ ರಂಗಭೂಮಿಯ ಅನನ್ಯ ಸಾಧ್ಯತೆಗಳನ್ನು ರಾಮಯ್ಯ ಪರಿಶೋಧಿಸಿದರು. ಕೋಟ್ಗೆನಹಳ್ಳಿಗೆ ಹೋಗಿ ನಾನು ಅಲ್ಲಿನ ನೆನಪುಗಳ ಜೊತೆಗೆ ಮತ್ತು ಅಲ್ಲಿರೋಂಥ ಸ್ಥಳೀಯ ಮಣ್ಣಲ್ಲಿರ್ಬೋದಾದಂಥ ವಸ್ತುವಿಗೆ ನಾನು ಇದು ಮಾಡ್ಕೊಂಡು ಪ್ರೈಮರಿ ಶಾಲೆ ಒಳಗೇನೆ ಕೂತ್ಕೊಂಡು ಕಾಗೆ ಕಣ್ಣು ಇರೋ ಬೆಲ್ಲ ನಾಟಕ ಬರೆಯೋಕ್ಕೆ ಶುರು ಮಾಡಿದೆ. ಆಮೇಲೆ ಎಲ್ರಿಗೂ ಹೇಳಿದ್ದೆ, ನೀವು ಬರ್ಬೋದು ನನ್ನ ಜೊತೆಗೆ, ನಿಮಗೆ ನಾಟಕ ಮಾಡಬೇಕು ಅಂತ ಆಸೆ ಇದ್ದರೆ ಬನ್ನಿ ನಾಟಕ ಮಾಡಿ. ಊಟ ತಿಂಡಿ ಗೊತ್ತಿಲ್ಲ ಕೊಡ್ತಾರೋ ಇಲ್ವೋ ನಮ್ಮ ಹಳ್ಳಿಲಿ. ನಾನು ಬರಹಗಾರಾಗಿ ಹೋಗ್ತಾಯಿದ್ದೀನಿ. ನಾನು ಕೂಡ ನಂದೇನು ಮನೆಗಿನೇ ಅಂತೇನು ಹೋಗ್ತಿಲ್ಲ. ನಂದನ್ನೇನು ಮನೆ ಏನಿಲ್ಲ. ಒಂದು ಸಮುದಾಯ ಹೆಂಗೆ ನೋಡುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀನಿ. ಸಮುದಾಯದ ಒಳಗೇನೆ ಹೆಂಗೆ ಪ್ರತಿರೋಧದ ನೆಲೆಗಳನ್ನು ಕಟ್ಬೋದು, ಇವತ್ತಿನ ಸಾಂಸ್ಕೃತಿಕ ಪರ್ಯಾಯಗಳನ್ನು ಕಟ್ಬೋದು ಅಂತ ಒಂದು ಪ್ರಯೋಗ ಮಾಡ್ತಾಯಿದ್ದೀವಿ. ಜಾಗತೀಕರಣಕ್ಕೆ ಪ್ರತಿರೋಧವಾಗಿ ನಾವೇನಾದ್ರು ಮಾಡಬೇಕು ಅಂತಂದರೆ ಭಾಳ ನಿರ್ದಿಷ್ಟವಾಗಿರುವಂಥ ನಮ್ಮ ನೆಲೆಗಳಲ್ಲಿರೋ ಮಣ್ಣಲ್ಲಿರೋವಂಥ ಪ್ರತಿರೋಧದ ನೆಲೆಗಳಿಂದನೇ ನಾವು ಕಟ್ಕೋಬೇಕಾಗುತ್ತೆ ಗೂಡನ್ನು. ಹಂಗಂತೇಳಿ ನಾನು ಕಾಗೆ ಕಣ್ಣು ಇರೋ ಬೆಲ್ಲ ನಾಟಕ ಬರೆದೆ. ಅದಕ್ಕೆ ರಾಮಕೃಷ್ಣ ಬೆಳತೂರು ಬಂದ, ನಿರ್ದೇಶನ ಮಾಡ್ದೆ. ಆಮೇಲಿಂದ ನಾನು ರಾಜಪ್ಪ ಬಂದ, ಮ್ಯೂಸಿಕ್ ಮಾಡ್ದೆ. ಆಮೇಲೆ ಗೋನಾಳ್ರು ಬಂದರು. ಹಂಗಾಗಿ ಇಡೀ ಪ್ರಾಥಮಿಕ ಶಾಲೆಯಲ್ಲಿದ್ದಂಥ ಪ್ರತಿ ಮಗುವನ್ನು ಒಳಗೊಂಡಂತೆ ಕಾಗೆ ಕಣ್ಣು ಇರುವೆ ಬೆಲ್ಲ ನಾಟಕನ ತಯಾರು ಮಾಡಿದ್ವಿ. ಹೆಜ್ಜೆಯ ಹೆಜ್ಜೆಯ ತಪ್ಪಳವು, ಇರುವೆಯ ಹೆಜ್ಜೆಯ ಹೆಜ್ಜೆಯ ತಪ್ಪಳವು, ಇರುವೆಯ ಕಾಲಿಗೆ ಮೆತ್ತುವ ಮಣ್ಣೊಳಗೆ ಅಡಗಿನ ನಾಳೆಯ ಬೆಳಗುವ ಬಣ್ಣಗಳು, ಅಡಗಿನ ನಾಳೆಯ ಬೆಳಗುವ ಬಣ್ಣಗಳು. ಮುಂದಿನ ತಲೆಮಾರಿನವರಾದರೂ ಸಾಂಸ್ಕೃತಿಕ ವಿಕೃತಿ ಮತ್ತು ದಿವಾಳಿಕೋರತನದಿಂದ ಹೊರಬರಲೆಂಬ ಆಶಯದೊಂದಿಗೆ ಒಗಟಿನ ರಾಣಿ, ಹಕ್ಕಿ ಹಾಡು, ಡರ್ಬರ್ ಬುಡ್ಡಣ್ಣ, ನಾಯಿ ತಿಪ್ಪ, ಸುಮ್ಸುಮ್ನೆ, ಪಟ್ಟಂದೂರು ಜಾತ್ರೆ, ಬೆದರು ಬೊಂಬೆಯ ಆಟ, ಕತ್ತಲೆ ರಾಜ್ಯ, ರತ್ನಪಕ್ಷಿಯಂತಹ 10ಕ್ಕೂ ಹೆಚ್ಚಿನ ನಾಟಕಗಳನ್ನು ಬರೆಯುವುದರ ಮೂಲಕ ಕೆ. ರಾಮಯ್ಯ ಅವರು ಕನ್ನಡ ಮಕ್ಕಳ ರಂಗಭೂಮಿಗೆ ಪುನಶ್ಚೇತನ ನೀಡುವುದರೊಂದಿಗೆ ಮಕ್ಕಳ ರಂಗಭೂಮಿಯ ಸಾಮಾಜಿಕ ನ್ಯಾಯಪರತೆಯ ತಾತ್ವಿಕ ಸ್ಪರ್ಶದ ಹೊಸ ಪರಂಪರೆಗೂ ಮೂಲ ಕಾರಣರಾದರು. ಮಕ್ಕಳ ಈ ನಾಟಕಗಳಲ್ಲಿ ಮಕ್ಕಳೇ ಅಭಿನಯಿಸಿದ್ದೊಂದು ವಿಶೇಷ. ಹಸುವಿನ ಅವಮಾನದಿಂದ ಒಬ್ಬ ಹುಡುಗ ತಾಯಿ ಜೊತೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋದಾಗ, ಆತ್ಮಹತ್ಯೆ ಮಾಡ್ಕೊಳ್ಳೋದು ಬೇಡ, ಏನಾರು ಮಾಡಿ ಬದುಕ್ಬಿಡೋಣ, ಈ ಕ್ಷಣಕ್ಕೆ ಬದುಕುವುದಕ್ಕೆ ಶುರು ಮಾಡಿದ್ರೆ ಮುಂದೊಂದು ದಿನ ಚೆನ್ನಾಗಿ ಬದುಕ್ಬೋದೇನೋ ಅನ್ನೋ ಆಸೆಯಿಂದ ತಾಯಿ ವಾಪಸ್ ಕರ್ಕೊಂಡ್ಬರ್ತಾಳೆ. ಆ ಹುಡುಗನ ಹೆಸರು ಕೋಟ್ಗೆನಹಳ್ಳಿ ರಾಮಯ್ಯ. ಮಕ್ಕಳ ನಾಟಕಗಳ ಮೂಲಕ ಜಾಗತೀಕರಣ ಕೊಡಬಹುದಾದ ಅನೇಕ ತಾಪತ್ರೆಗಳನ್ನು, ಸಂಕಟಗಳನ್ನು, ತಲ್ಲಣಗಳನ್ನು, ಈಗಾಗಲೇ ಭಾರತ ಅನುಭವಿಸ್ತಾ ಇರುವಂಥ ಯಾತನೆಯನ್ನು ಅದರಿಂದ ಹೊರಗೆ ಬರೋದು ಹೇಗೆ ಅನ್ನೋ ಮಾರ್ಗಸೂಚಿಯಾಗಿ, ಅದನ್ನೆಲ್ಲೂ ಒಬ್ಬ ದೊಡ್ಡ ಸಂದೇಶವಾಹಕಂತರ ಬಳಸೋದಿಲ್ಲ,
ಪಾತ್ರವಾಗಿ ಬಳಸೋಕ್ಕೆ ಶುರು ಮಾಡ್ತಾರೆ. ಅವರ ನಾಟಕಗಳಲ್ಲಿ ಬರುವಂಥ ಎಲ್ಲ ಪಾತ್ರಗಳು ಅವರೇ ಆಗಿರ್ತಾರೆ. ಕೋಟ್ಕರಳ್ಳಿ ರಾಮಯ್ಯನವರ ಎಲ್ಲ ನಾಟಕಗಳಲ್ಲೂ ಅಂತರ್ಗತವಾಗಿ ಧ್ವನಿ ಒಂದೇ, ಅದು ಪ್ರತಿಭಟನೆಯ ಅಸ್ತ್ರ. ಒಂದು ಮಕ್ಕಳ ತಂಡ, ಒಂದೇ ತಂಡ, ಅದೇ ತಂಡ 90, 100, 120 ಮಕ್ಕಳ ನಾಟಕ ಮಾಡ್ತವೆ ಅಂತಂದರೆ ಹುಡುಗಾಟ ಅಲ್ಲ. ಆದರೆ ಅಷ್ಟೂ ಶೋಗಳಿಗೂ ಸಿಕ್ಕ ಪ್ರತಿಕ್ರಿಯೆ ಅಂಥದ್ದು, ಮಕ್ಕಳು ಈ ಥರ ಮಾಡ್ತಾರಾ, ಏನು ರೀ ನಿಮ್ಮ ಮಕ್ಕಳು, ಅದು ಎಂಥ ಭಾಷೆ ಬಳಸಿದ್ದೀರಿ ರಮೇಶ್ ಅಂತಾರೆ. ನಂದಲ್ಲ ಅದು ಯಶಸ್ಸು, ಕೋಟ್ಕರಳ್ಳಿ ರಾಮಯ್ಯನವ್ರದ್ದು. ಮೈಸೂರಿನ ರಂಗಾಯಣ, ಭಾರತ ಜ್ಞಾನ ವಿಜ್ಞಾನ ಸಮಿತಿಯಂತಹ ಸಂಸ್ಥೆಗಳು ಸಹ ಈ ನಾಟಕಗಳ ಪ್ರದರ್ಶನವನ್ನು ಏರ್ಪಡಿಸಿದ್ದವು. ಇದಲ್ಲದೆ ಗಂಗಭಾರತವೆಂಬ ಅಸ್ಪೃಶ್ಯರ ಸಾಂಸ್ಕೃತಿಕ ಅಸ್ಮಿತೆಯನ್ನು ಇತಿಹಾಸದ ನೆಲೆಯಿಂದ ಶೋಧಿಸುವ ಮಹತ್ವದ ಕೃತಿಯನ್ನು ನಾಟಕ ಅಕಾಡೆಮಿಯೇ ಆಯೋಜಿಸಿ ಪ್ರಕಟಿಸಿತು. ಅವರಲ್ಲಿ ಒಬ್ಬ ಸಂಶೋಧಕ ಇದ್ದ, ಅವರಲ್ಲಿ ಒಬ್ಬ ಸಂಭಾಷಣೆಗಾರ ಇದ್ದ, ಅವರಲ್ಲಿ ಒಬ್ಬ ಹಾಡುಗಾರ ಇದ್ದ. ಅವರ ಸಂಶೋಧನೆಯ ಫಲ ಇದೆಯಲ್ಲ, ನಾನು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಉಪಸಂಸ್ಕೃತಿಗಳ ಅಧ್ಯಯನ ಮಾಲೆ ಎನ್ನುವ ಒಂದು ಪ್ರಕಟಣಾ ಮಾಲೆಯನ್ನು ಶುರು ಮಾಡಿದಾಗ ಅವ್ರಿಗೊಂದು ವಿಷಯ ಕೊಟ್ಟೆ ನಾನು, ಸಿಂಧಮಾದಿಗರ ಸಂಸ್ಕೃತಿ ಅಂತ. ಅಲ್ಲಿಯವರೆಗೆ ಅನಾವರಣಗೊಂಡಿಲ್ಲದೆ ಇರತಕ್ಕಂಥ ಒಂದು ಸಂಸ್ಕೃತಿ ಅದು. ಅದನ್ನು ಕುರಿತು ಅವರು ಬರೆದಂತಹ ಕೃತಿ ಇದೆಯಲ್ಲ, ನಾನು ಆಗ ತಂದ ಸುಮಾರು 40 ಪುಸ್ತಕಗಳಲ್ಲಿ ಕೆಲವು ಅತ್ಯುತ್ತಮವಾದವು ಅಂತ ಗುರುಸೋದಾದರೆ ಅದರಲ್ಲಿ ಈ ಪುಸ್ತಕನೂ ಒಂದು. ಅದು ಸಂಶೋಧನಾತ್ಮಕವಾದಂಥ ಕೃತಿಯಾಗಿತ್ತು. ಇಂಥ ಒಂದು ಬರಹಗಾರ ಕೋಟ್ಕರಳ್ಳಿ ರಾಮಯ್ಯ. ಮನುಷ್ಯ ಜಾತಿ ತಾನೊಂದೇ ವಲಂ ಎಂಬ ಸೌಂಡ್ ಅಂಡ್ ಲೈಟ್ ಪ್ರದರ್ಶನದ ದೃಶ್ಯ ಚಿತ್ರಕಥೆಯನ್ನು ರಾಮಯ್ಯ ನಿರ್ವಹಿಸಿದ್ದಾರೆ. ರಾಮಯ್ಯನವರ ಈ ಚಳವಳಿ, ಪತ್ರಿಕೋದ್ಯಮ, ಚಿತ್ರರಂಗ, ರಂಗಭೂಮಿಯ ಸುದೀರ್ಘ 4 ದಶಕಗಳ ಯಾನದಲ್ಲಿ ಅಲೆಮಾರಿಯಂತೆ ಅವರು ಒಂದೆಡೆಯಿಂದ ಮತ್ತೊಂದೆಡೆಗೆ ನಿರಂತರವಾಗಿ ಚಲಿಸುತ್ತಾ, ಹೋದ ಕಡೆಯೆಲ್ಲ ತಮ್ಮದೇ ಆದ ಛಾಪು ಮಂಡಿಸುತ್ತಾ, ಕೊನೆಗೊಮ್ಮೆ ಕೋಲಾರದ ಅಂತರಗಂಗೆಯ ಬೆಟ್ಟದಲ್ಲಿನ ಶಿವಗಂಗೆಯ ಆದಿಮ ಸಾಂಸ್ಕೃತಿಕ ಕೇಂದ್ರದಲ್ಲಿ ಅದರ ಅಧ್ಯಕ್ಷರಾಗಿ ನೆಲೆನಿಂತರು. ಅಡವಿ ತಣ್ಣಾಗಿದ್ರೆ ಅನ್ನಕ್ಕೆ ಕೊರತೆ ಇಲ್ಲ, ಬೆಳೆಯು ಹಟ್ಟಿಗೆ ಬಂದ್ರೆ. ಆದಿಮ ಎಂದರೆ ರಾಮಯ್ಯ ಎಂಬಷ್ಟು ಪ್ರಸಿದ್ಧಿಯ ಔನ್ನತ್ಯಕ್ಕೇರಿದ ಈ ಘಟ್ಟದಲ್ಲಿ ಪ್ರತಿ ತಿಂಗಳಿಗೊಂದರಂತೆ ಹುಣ್ಣಿಮೆಯ ಹಾಡು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಸಂಘಟಿಸಿದರು. ಈ ಹುಣ್ಣಿಮೆ ಹಾಡು ಕಾರ್ಯಕ್ರಮದಲ್ಲಿ ನಾಟಕಗಳು, ಹಾಡುಗಳು, ಜಾನಪದ ಕಲಾಪ್ರಕಾರಗಳ ಪ್ರದರ್ಶನಗಳು ದೂರ ದೂರದಿಂದಲೂ ಆಸಕ್ತರನ್ನು ತನ್ನತ್ತ ಸೆಳೆಯುವಂತಾಯಿತು. ಇದಲ್ಲದೆ ಆದಿಮ ಸಾಂಸ್ಕೃತಿಕ ಕೇಂದ್ರದ ವತಿಯಿಂದ ಶಿಬಿರಗಳು, ಸ್ವಂತ ನಾಟಕ ಪ್ರಯೋಗಗಳು ದಾಖಲೆಯನ್ನೇ ನಿರ್ಮಿಸಿದವು. ರಾಮಯ್ಯನವರೇ ಬರೆದಿದ್ದ ಏಕಲವ್ಯ ನಾಟಕದ ಪ್ರದರ್ಶನ ದಕ್ಷಿಣ ಅಮೆರಿಕಾದ ಕೊಲಂಬಿಯಾದಲ್ಲಿ ನಡೆಯಿತು. ಮರ ಗುಟ್ಟಿಗಳು ಗಿಡಗಳು ಎಲ್ಲ ಇತ್ತು. ಅದೇ ಹುಲ್ಲು ಕುಟಾರಿ ಅಷ್ಟು ಮಾತ್ರ ಇದ್ದದ್ದು. ನಾನು ಅಳ್ತಾ ಕೂತಿದ್ನಿ. ಮೊಮ್ಮಗ ನನ್ನ ಹತ್ರಕ್ಕೆ ಬಂದ, ರಾಮಯ್ಯನ ಮಗನ ಒಂದು ಅಸದ್ದಿದ್ನ ಬಂದ, ಅಜ್ಜಿ ನಿನ್ಗೇನು ಅನ್ನಿಸ್ತದ ಅನ್ನ. ಅಯ್ಯೋ ಏನು ಅನ್ನಿಸ್ತದ, ಹೋಗಪ್ಪ ಈ ಬೆಟ್ಟಕ್ಕೆ ಬಂದು ಕೂತಾನೆ ನಿಮ್ಮ ಅಪ್ಪಾಜಿ, ಎಲ್ಲ ಹುಚ್ಚರು ಮಾಡೋ ಕೆಲಸ ಮಾಡ್ತಾನೆ, ಏನು ಸುಖ ನಾನು ಅಲ್ಲಿ. ಅವನು ಜಗಳನೇ ಕಾತ್ನ ನನ್ನ ಮೇಲೆ. ತಲೆ ಕೆಳಕ್ಕೆ ಮಾಡಿ ಕಾಲು ಮೇಲೆ ಕೆತ್ತಿ ತವಸು ಮಾಡಿದ್ರು ಕೂಡ ಆಗೋದ್ಲೈತೆ ಬೆಟ್ಟಾಗ ಮಾಡೋಕೆ. ಅಪ್ಪಾಜಿ ಮಾಡ್ತಾವನೆ ಅದನ್ನು, ಏನು ಈ ಗುಟ್ಟಿಗ್ಲಾಗ ಗಿಡಗ್ಲಾಗ. ಅಯ್ಯೋ ಹೋಗಪ್ಪ ನಿಮ್ಮ ಅಪ್ಪಾಜಿ ಸರಿ ನೀನು ಸರಿ ಅಂತ ಹೇಳಿದ್ದು. ನಾನು ಸಿಟ್ಟು ಮಾಡಿ ಬಂದುಬಿಟ್ನಿ. 3 ವರ್ಷ ಆದಮೇಲೆ ಹೋದರೆ
ಇನ್ನೇನು ಚೆನ್ನಾಗಿ ಸುಂದರವಾಗಿ ಮಾಡೇವಿ ಬೆಟ್ಟದಲ್ಲಿ. ಹೋಗೋಣ ಅಲ್ಲಿಗೆ ಹೋಗೋಣ ಅನಿಸ್ತದೆ ನನಗೆ. ಚೆನ್ನಾಗಿ ಮಾಡಿದ್ನು. ನಾಟಕಗಳಿಗೆಲ್ಲ ಹೋಗೀನಿ. ತಾಯಿ ಚಿನ್ನಮ್ಮ, ಪತ್ನಿ ರಾಜೇಶ್ವರಿ ಮತ್ತು ತಮ್ಮ ಇಬ್ಬರು ಮಕ್ಕಳೊಂದಿಗೆ ರಾಮಯ್ಯನವರು ಬೆಂಗಳೂರಿನಲ್ಲೇ ನೆಲೆಸಿದ್ದಾರೆ. ಕೋಟಗಾನಹಳ್ಳಿ ರಾಮಯ್ಯ ಅವರ ವ್ಯಕ್ತಿತ್ವವನ್ನ ನೋಡಿದವರು ಒಂದೊಂದು ರೀತಿಯಲ್ಲಿ ಅವರನ್ನು ಓದಿಕೊಂಡಿದ್ದಾರೆ, ಒಂದೊಂದು ರೀತಿಯಲ್ಲಿ ಅವರನ್ನು ಕಂಡುಕೊಂಡಿದ್ದಾರೆ. ಅವರ ಒಟ್ಟು ಬದುಕಿನ ದಾರಿ ಇದೆಯಲ್ಲ, ಅದು ಏಕರೂಪದ ಅತ್ಯಂತ ಶಿಸ್ತುಬದ್ಧವಾಗಿರುವ ದಾರಿ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗೇನೆ ಕೆಲವರು ಅವರನ್ನು ಅರಾಜಕತ್ವ ಇರೋರು ಅಂತ ಕರೆದಿರೋದು ಉಂಟು. ಆದರೆ ನನಗೇನನ್ಸುತ್ತೆ ಅಂತ ಅಂದರೆ, ಕೋಟಗಾನಹಳ್ಳಿ ರಾಮಯ್ಯನವರು ಯಾಕೆ ಹೀಗೆ ಕಾಣಿಸ್ತಿದ್ದಾರೆ ಅಂತ ಅನ್ನಿಸ್ದಾಗ ನನಗನ್ಸೋದು ಇಷ್ಟೇನೆ, ಅವರು ಹೋರಾಟದಲ್ಲಿ ತೊಡಗಿಸ್ಕೊಂಡ್ರು, ತಮ್ಮ ಜೊತೆ ತಾವೇ ಹೋರಾಟ ಮಾಡಿಕೊಂಡ್ರು. ಸಿನಿಮಾದಲ್ಲಿ, ಧಾರಾವಾಹಿಗಳಲ್ಲಿ, ರಂಗಭೂಮಿಯಲ್ಲಿ, ಒಂದು ಸಂಶೋಧನಾ ಕೃತಿಯ ಒಳಗಡೆ, ಕಾವ್ಯದಲ್ಲಿ ಪ್ರಯೋಗಶೀಲರಾಗಿದ್ದರು. ಬರೀ ಪ್ರಯೋಗಶೀಲರಾಗಿರಲಿಲ್ಲ, ತಮ್ಮೇಲೆ ತಾವು ಪ್ರಯೋಗ ಮಾಡಿಕೊಂಡ್ರು. ಅಂದರೆ ತಮ್ಮ ಕೃತಿ ರಚನೆಯಲ್ಲಿಯೂ ಪ್ರಯೋಗಶೀಲರಾಗ್ತಾ, ಕ್ರಿಯೆಯಲ್ಲಿ ಪ್ರಯೋಗಶೀಲರಾಗ್ತಾ, ತಮ್ಮ ಮೇಲೆ ತಾವೇ ಪ್ರಯೋಗವನ್ನು ಮಾಡ್ಕೊಳ್ಳೋದಿದೆಯಲ್ಲ, ಅದು ಕೋಟಗಾನಹಳ್ಳಿ ರಾಮಯ್ಯನವರ ವೈಶಿಷ್ಟ್ಯ. ಯಾವಾಗ ಒಬ್ಬ ವ್ಯಕ್ತಿ ತನ್ನ ಜೊತೆ ತಾನೇ ಹೋರಾಟ ಮಾಡ್ತಾನೋ, ಪ್ರಯೋಗಗಳನ್ನು ತನ್ನ ಮೇಲೆ ಪ್ರಯೋಗಿಸ್ಕೊಳ್ತಾನೋ, ಆಗ ಅವನ ಹಾದಿ ಇರೋದಿದೆಯಲ್ಲ, ಅದು ಏಕಮುಖವಾಗಿರೋದಿಲ್ಲ, ಸರಳ ರೇಖೆಯ ರೀತಿಯಲ್ಲಿ ಇರೋದಿಲ್ಲ, ಏಕರೇಖಾತ್ಮಕವಾಗಿರೋದಿಲ್ಲ. ಹಾಗಾಗೇ ಕೋಟಗಾನಹಳ್ಳಿ ರಾಮಯ್ಯನವರ ವ್ಯಕ್ತಿತ್ವ ತಮ್ಮ ಮೇಲೆ ತಾವೇ ಪ್ರಯೋಗಿಸಿಕೊಳ್ಳುವ ಬಹುಮುಖಿಯಾದಂಥ ಬಹುರೇಖಾತ್ಮಕವಾಗಿರ್ತಕ್ಕಂಥ ವ್ಯಕ್ತಿತ್ವವೂ ಮತ್ತು ದಾರಿಯೂ ಬದುಕು ಆಗಿತ್ತು ಅನ್ನೋದು ನಾನು ಅವರಲ್ಲಿ ಕಂಡುಕೊಂಡಂಥ ಒಂದು ವಿಶೇಷ. ರಾಮಯ್ಯ ಹುಟ್ಟು ಜಂಗಮ. ಅವರ ಪ್ರಶ್ನಾತೀತ ಸಾಮಾಜಿಕ ಬದ್ಧತೆ, ರಾಜಿಗೆಡೆಯಿಲ್ಲದ ಗುಣ ಮತ್ತು ಕಡುನಿಷ್ಠೂರ ಸ್ವಭಾವ, ಜಾತಿ ಮತ್ತು ಅಸ್ಪೃಶ್ಯತೆಯ ವಿರುದ್ಧದ ಅತ್ಯುಗ್ರ ಹೋರಾಟ, ಸಾಂಸ್ಕೃತಿಕ ಅಸ್ಮಿತೆಗಾಗಿ ದಶಕಗಳ ಕಾಲ ಅಹರ್ನಿಶಿ ಹುಡುಕಾಟ ನಡೆಸಿದ ಪರಿ, ತಮಗೆ ದಕ್ಕಿದ ಎಲ್ಲ ಮಾಧ್ಯಮಗಳ ಮೂಲಕವೂ ಸಾಮಾಜಿಕ ಎಚ್ಚರದ ಸಂದೇಶವನ್ನೇ ದಾಟಿಸಿ ಗುಣಾತ್ಮಕ ಬದಲಾವಣೆಗಾಗಿ ಅಶಾಂತ ಸಂತನಂತೆ ಚಡಪಡಿಸಿದ ಕೋಟಗಾನಹಳ್ಳಿ ರಾಮಯ್ಯ ನಮ್ಮ ಕಾಲದ ಅತ್ಯಪರೂಪದ ಪ್ರತಿಭಾವಂತ. ಆತನೆಲ್ಲ ಸೃಜನಶೀಲ ಕಾಯಕದ ಆಶಯ ಒಂದೇ: ಎಲ್ಲ ಬಗೆಯ ಶೋಷಣೆ ದೌರ್ಜನ್ಯಗಳಿಂದ ಮುಕ್ತವಾದ ಸಮಾನ ಗೌರವದ ಸಮಸಮಾಜದ ಕನಸು. ಈ ನಾಡಿನ ಹೋರಾಟದ ಸಾಗರಕ್ಕೆ ಹರಿದ ಸಾವಿರಾರು ನದಿಗಳ ಪೈಕಿ ಕೋಟಗಾನಹಳ್ಳಿ ರಾಮಯ್ಯ ಎಂಬ ಎಂದೂ ಬತ್ತದ ನದಿಯ ಜಲದ ರುಚಿಯೇ ಭಿನ್ನ ಮತ್ತು ಅನನ್ಯ. ಜಗತ್ತಿನೆಲ್ಲೆಡೆಯ ನೊಂದೆದೆಗಳ ಪಾಲಿಗೆ ರಾಮಯ್ಯ ಕೇವಲ ವ್ಯಕ್ತಿಯಲ್ಲ, ಆತ್ಮಗೌರವದ ಶಕ್ತಿ. ಮರ ಕಡೆದು ತೊಲೆ ಹೊತ್ತು ಮಂಚ ಮೇಜು ಮಾಡಿದಾಗ ಕಂಡ ಹಿಂಡಿ ಬಂಡೆ ಒಡೆದು ವಿಗ್ರಹಗಳ ಕೆತ್ತಿದಾಗ ಯಾಕುಲವಯ್ಯ ನಮ್ಮ ದ್ಯಾಮತವಯ್ಯ, ಯಾಕುಲವಯ್ಯ ನಮ್ಮ ದ್ಯಾಮತವಯ್ಯ. ಬೆಂಕಿ ಕುಲುಮೆಯಾಗಿ ಹೊಟ್ಟೆ ಮೊಚ್ಚು ಹಾರೆ ಮಾಡಿದಾಗ